ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮತ್ತೆ ನಿಮ್ಮ ಆಪ್ತರ ಮನೆಗಳ ಮೇಲೆ ದಾಳಿ ಆಗಿದೆಯಂತೆ, ಹೌದಾ? ಅದೇ ನಿಮ್ಮ ಐಟಿ ಮುಖ್ಯಸ್ಥನಿಗೆ ಮಾನ ಮರ್ಯಾದೆ ಏನಾರು ಇದ್ರೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡೋದನ್ನ ಮೊದಲು ಕಲೀಲಿ. ಓಕೆ. ಈ ರಾಷ್ಟ್ರದಲ್ಲಿ ಐಟಿಎಲ್ ಇಲಾಖೆಗೆ ಒಂದು ದೊಡ್ಡ ಮಹತ್ವ ಇದೆ. ಇನ್ನೊಬ್ಬ ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡಿ ಇವತ್ತು ಆ ಇಲಾಖೆ ಮಾನ ಮರ್ಯಾದೆ ಕಳೀತಾ ಇದ್ದಾನೆ. ಓಕೆ. ಒಂದ್ ಕೋಳಿ ಅಂಗಡಿ ಬಿಡ್ಲಿಲ್ಲ, ಒಂದ್ ಚಿಲ್ಲರೆ ಅಂಗಡಿ ಬಿಡ್ಲಿಲ್ಲ, ಒಂದ್ ಟೀ ಅಂಗಡಿ ಬಿಡ್ಲಿಲ್ಲ. ಇವ್ರಿಗೆ ನಾಚಿಕೆ ಆಗ್ಬೇಕು. ನನ್ನ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು ಮೆರವಣಿಗೆ ಬಂದ್ರು ಅಂತೇಳಿ ಬೆಳಗ್ಗೆ 5:15ಗೆ ಕಳಿಸ್ತಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಸರ್? ಸರ್, ಎಷ್ಟು ಜನರ ನಿಮ್ಮ ಆಪ್ತರ ಮನೆಗಳ ಮೇಲೆ ದಾಳಿ ಆಗಿದೆ ಸರ್? ಅಯ್ಯೋ ಆಗೋಯ್ತು, ಯಾವ ಕೋಳಿ ಅಂಗಡಿನೂ ಬಿಡ್ಲಿಲ್ಲ, ಎಲ್ಲಾರ ಮನೆಗಳು ಜಾಲಾಡ್ತಾರ ಸರ್. ಪಾಪ ಏನು ಅವ್ರಿಗೆ ಹಳೆ ಗೋಣಿ ಚೀಲನೂ ಸಿಗ್ತಾ ಇಲ್ಲ ಅವ್ರಿಗೆ. ಓಕೆ ಸರ್, ಮತ್ತೊಬ್ರು ಅಂದ್ರೆ ಇಲ್ಲಿ ನಿಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಪತಿಯ ಮನೆ ಮೇಲೂ ಕೂಡ ದಾಳಿ ಆಗಿದೆ ಅಂತೆ, ತಿಮ್ಮೇಗೌಡರು ಅಂತ, ಮೈಸೂರು ವೀಕ್ಷಕರಾಗಿದ್ದಾರಂತೆ ಅವರು. ಇರ್ಬೋದು ಮಾಡ್ತಾರೆ ಸರ್, ಎಲ್ಲ ಕಡೆ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಪುಟ್ಟರಾಜು ಅವರ ನ್ಯೂಸ್ 18 ಕನ್ನಡದ ಜೊತೆ. ಪುಟ್ಟರಾಜು ಅವರು ಮಾತನಾಡ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ಐಟಿ ಇಲಾಖೆ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಐಟಿ ಇಲಾಖೆಯ ಮುಖ್ಯಸ್ಥರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಪುಟ್ಟರಾಜು ಅವರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ. ಅವರೇನ್ ಬಿಜೆಪಿ ಏಜೆಂಟ್ ಆಗಿ ವರ್ತಿಸ್ತಾ ಇದ್ದಾರೆ, ಪದೇ ಪದೇ ನಮ್ಮ ಆಪ್ತರ ಮನೆಗಳ ಮೇಲೆನೆ ದಾಳಿ ಮಾಡ್ತಾ ಇದ್ದಾರೆ. ಯಾಕೆ ಇವರಿಗೆ ಯಾರು ಕೂಡ ಕಾಣಿಸ್ತಾ ಇಲ್ವಾ? ಇನ್ನೇನು ಎಲ್ಲಾ ಮುಖಂಡರುಗಳ ಮನೆಗಳ ಮೇಲೂ ಕೂಡ ದಾಳಿ ಆಗಿದೆ. ಟೀ ಅಂಗಡಿ ಬಿಟ್ಟಿಲ್ಲ, ಹಾಗೆ ಇಲ್ಲಿ ಪ್ರತಿಯೊಂದು ಅಂಗಡಿಗಳನ್ನು ಕೂಡ ಯಾವುದನ್ನೂ ಬಿಟ್ಟಿಲ್ಲ, JDS ನ ಆಪ್ತರು ಅಂತ ಹೇಳ್ಬಿಟ್ಟು ಅಂತ ಮಾತನಾಡ್ತಾ ಇದ್ರು. ಸೈನು ಮಂಡ್ಯದ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಇದ್ವಿ, ಯಾವ ರೀತಿಯಾಗಿ ದಾಳಿ ಆಗಿದೆ ಅಂತ. ಹಾಸನದಲ್ಲೂ ಕೂಡ ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರು. ಅಶೋಕ್, ಅಲ್ಲಿ ಕಾರ್ಲೆ ಅನ್ನೋರ ಮನೆಯ ಮೇಲೂ ಕೂಡ ದಾಳಿ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಮತ್ತೆ ಇನ್ನೊಬ್ರು ಯಾರೋ ಪಾಪಣ್ಣಿ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ, ಅದು ದೇವೇಗೌಡರ ಸಹೋದರ ಸಂಬಂಧಿ ಅಂತೆ, ಅವ್ರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಎಷ್ಟೊತ್ತಿಗೆ ಆಗಿದ್ದು, ಏನೆಲ್ಲ ಪರಿಶೀಲನೆ ನಡೀತಾ ಇದೆ ಅಂತ? ಪೃಥ್ವಿರಾಜ್, ಬೆಳಗ್ಗೆ 7:15ಕ್ಕೆ ಬಂದಂತಹ ಅಧಿಕಾರಿಗಳು 3 ಇನೋವಾ ಕಾರ್ನಲ್ಲಿ ಬಂದು ಸುಮಾರು 15 ಅಧಿಕಾರಿಗಳ ತಂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಸಹೋದರನ ಮಗ ಪಾಪಣ್ಣಿ ಎಂಬುವರು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾಗಿದ್ದಾರೆ. ಇವರ ಮನೆ ಮೇಲೆ ದಾಳಿ ಮಾಡಿ ವಿವಿಧ ಕಡತಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಕಾರ್ಲೆ ಇಂದ್ರೇಶ್ ಎಂಬುವರು ಸಚಿವ ಎಚ್ ಡಿ ರೇವಣ್ಣರ ಆಪ್ತ ಎಂಬ ಕಾರಣಕ್ಕೆ ಅವರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ನಾನೀಗ ಕಾರ್ಲೆ ಇಂದ್ರೇಶ್ ಅವರ ಮನೆ ಮುಂಭಾಗ ಇದ್ದೇನೆ. ಈ ಮನೆ ಮೇಲೆ ಐಟಿ ಅಧಿಕಾರಿಗಳು ಸುಮಾರು 4 ಅಧಿಕಾರಿಗಳಿದ್ರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿದೆ. ಈ ಮನೆ ಮೇಲೆ ಕಾರ್ಲೆ ಇಂದ್ರೇಶ್ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪ್ರಮುಖವಾದಂತಹ ಕಡತಗಳನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ದಳಪತಿಗಳಿಗೆ JDS ನ ದಳಪತಿಗಳಿಗೆ ಐಟಿ ಇಲಾಖೆ ಆಗಿಂದಾಗೆ ಶಾಖನ ನೀಡಿರುವಂತಹದ್ದು. ಈಗ ಸತತ 3ನೇ ಬಾರಿಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ವಿವಿಧ ಅವರ ಸಚಿವ ಎಚ್ ಡಿ ರೇವಣ್ಣರ ಸಹೋದರರ ಆಪ್ತರ ಮನೆ ಮೇಲೆ ದಾಳಿ ಮಾಡ್ತಾ ಇರುವಂತದ್ದು. ನನ್ನ ಜೊತೆಗೆ ಅವರ ಸಂಬಂಧಿಕರಿದ್ದಾರೆ, ಕಾರ್ಲೆ ಇಂದ್ರೇಶ್ ಅವರ ಸಂಬಂಧಿಕರು ವಿಶ್ವನಾಥ್ ಅಂತ, ಅವ್ರನ್ನ ಮಾತಾಡ್ತಾರೆ. ಸರ್, ಯಾರ್ಯಾರು ಐಟಿ ದಾಳಿ ಎಷ್ಟೊತ್ತಿಗೆ ಬಂದ್ರು, ಯಾರ್ಯಾರು ಬಂದಿರು, ಎಷ್ಟೊತ್ತಿಗೆ ದಾಳಿ ಮಾಡಿದ್ರು? ಸರ್ 4 ಜನ ಬಂದಿದ್ದಾರೆ. ಸೊ 7:15ಗೆ ಅವರು ಒಳಗಡೆ ಹೋಗಿದ್ದಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಏನು ಅಂತ ಹೇಳಿ. ನಾವು ಹಿಂದೆನೂ JDSಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದೀವಿ, ಇವತ್ತು JDSಗೆ ಸಪೋರ್ಟ್ ಮಾಡೋದು, ಫ್ಯೂಚರ್ಗೂ JDSಗೆ ಸಪೋರ್ಟ್ ಮಾಡೋದು. ನಮ್ಮ ಏನ್ ಇಂದ್ರೇಶ್ ಅಣ್ಣ ಅವರಿದ್ದಾರೆ, ಅವರು ಒಳ್ಳೆ JDS ನಾಯಕರು, ಜೊತೆಗೆ ರೇವಣ್ಣ ಅವರಿಗೆ ತುಂಬಾ ಆಪ್ತರು. ಅದೊಂದೇ ಕಾರಣಕ್ಕೋಸ್ಕರ ಐಟಿ ರೈಡ್ ಮಾಡಿದ್ದಾರೆ. ಸೊ ನನ್ಗೆ ಒಂದು ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ, ಏನಂದ್ರೆ ಬಿಜೆಪಿ ಅವ್ರಿಗೆ ಏನ್ ಅಸಹ್ಯ ಆಗಲ್ವಾ? ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಬಿಜೆಪಿ ನಾಯಕರುಗಳಿಲ್ಲ? ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು MLA ಎಲೆಕ್ಷನ್ಗೆ, ಯಾರು ಕೇಳಲೇ ಇಲ್ಲ. ಏನೋ ರೇವಣ್ಣ ಅವ್ರಿಗೆ ತುಂಬಾ ಆಪ್ತರು ಅನ್ನೋ ಕಾರಣಕ್ಕೆ ಈ ತರ ಐಟಿ ರೈಡ್ ಮಾಡೋದು ಸರಿ ಅಂತ ನಾನು ಹೇಳಲ್ಲ. ಇನ್ ಮುಂದೆ ನನ್ಗನ್ಸೋ ಪ್ರಕಾರ ಇನ್ನ ಕರ್ನಾಟಕದಲ್ಲಿ ಬಿಜೆಪಿಗೆ ನೆಲೆ ಇಲ್ಲ ಅಂತ ಅನ್ಸುತ್ತೆ. ಈ ತರ ತಮ್ಮ ಫ್ಯೂಚರ್ ಯಾವುದೇ ಕಾರಣಕ್ಕೂ ಇಲ್ಲ. ಈ ತರ ತಮ್ಮ ಅಧಿಕಾರನ ಈ ತರ ಅವರ ಸ್ವಂತಕ್ಕೋಸ್ಕರ, ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋಂಥದ್ದು ಸರಿಯಲ್ಲ. ಎಲ್ಲಾ ನಮ್ಮ 6 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ, ಗೊತ್ತಾಗುತ್ತೆ ರಿಸಲ್ಟ್ ಏನಂತ ಹೇಳಿ. ಮೋದಿ ಅವರು ಮೋದಿ 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 ಅಂತಾರಲ್ಲ, ಮೋದಿ ಅವ್ರ ಕೆಲಸ ಇದೇನೆ. ಎಲ್ಲೇ ಹೋದ್ರು ಬರೀ ಇದೇ ಕೆಲಸ ಮಾಡ್ಕೊಂಡ್ ಬಂದ್ರು, ಬರೀ ಭಾಷಣ ಮಾಡೋದು, ಹೇಳೋದು, ಇದು ಮಾಡ್ತೀನಿ ಅನ್ನೋದು, ಬೇರೆ ಏನೋ ಮಾಡ್ತೀನಿ ಅನ್ನೋದು. ಯಾವುದೇ ಕಾರಣಕ್ಕೂ ಅವ್ರಿಗೆ ನೆಲೆ ಇಲ್ಲ. ಇದೇ ತರ ಮಾಡ್ಕೊಂಡ್ ಬಂದ್ರೆ ನಾಳೆ ದಿವಸ ನಮ್ಮ ಭಾರತ ದೇಶನೇ ಇರುತ್ತೆ ಅನ್ನೋದು ನಮ್ಗೆ ಡೌಟು.
ಈ ಬಿಜೆಪಿ ಅಧಿಕಾರ Okay. ನಮ್ಮ ಭಾರತ ದೇಶಕ್ಕೆನೆ ಒಂದು ಕಳಂಕ ಅಂತ ಹೇಳಿ ನಾನು ಹೇಳಲಿಕ್ಕೆ ಪೃಥ್ವಿರಾಜ್ ಮಾತಾಗಿರುವಂತದ್ದು ಅವರ ಸಂಬಂಧಿಕರು ಈ ರೀತಿ ಬಿಜೆಪಿ ವಿರುದ್ಧ ಒಂದು ವಾಗ್ದಾಳಿಯನ್ನು ಮಾಡಿಸ್ತಿದ್ದಾರೆ. ಪೃಥ್ವಿರಾಜ್, ಸೊ ಹಾಸನದಲ್ಲಿ ಯಾವ ರೀತಿಯಾಗಿ ದಾಳಿ ಆಗಿದೆ ಅನ್ನೋದನ್ನ ನೋಡಿದ್ವಿ. ಮಂಡ್ಯದಲ್ಲೂ ಕೂಡ ದಾಳಿ ಆಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಕೃಷ್ಣ, ಇಲ್ಲಿ ಪ್ರಮುಖವಾಗಿ ಪುಟ್ಟರಾಜು ಅವರ ಆಪ್ತರ ಮನೆಗಳ ಮೇಲೆ ಮತ್ತೆ ಐಟಿ ಇಲಾಖೆ ದಾಳಿಯನ್ನ ಮಾಡಿರುವಂತದ್ದು, ಹಾಗೆ ಡಿಸಿ ತಮ್ಮಣ್ಣ ಅವರ ಆಪ್ತರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಎಷ್ಟೊತ್ತಿಗೆ ದಾಳಿ ಆಗಿದ್ದು, ಎಷ್ಟು ಜನ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು, ಇನ್ನೂ ಕೂಡ ದಾಳಿ ಮುಂದುವರೆದಿದೆಯಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಐಟಿ ಅಧಿಕಾರಿಗಳು ತನ್ನ ದಾಳಿಯನ್ನ ಮುಂದುವರಿಸೋದ್ರ ಮೂಲಕವಾಗಿ ಅಗತ್ಯವಾದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ. ಬಹಿರಂಗ ಪ್ರಚಾರಕ್ಕೆ ಒಂದ್ ಕಡೆ ಜಾಸ್ತಿ ಒಂದು ಬಿಸಿ ಜಾಸ್ತಿ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಐಟಿ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಬಿಸಿಯನ್ನ ಮುಟ್ಟಿಸಿರುವಂತದ್ದು. ಮುಖ್ಯವಾಗಿ ಜೆಡಿಎಸ್ ನ ನಾಯಕರ ಅಂದ್ರೆ ಪ್ರಭಾವಿ ಸಚಿವರ ಆಪ್ತರ ಮೇಲೆನೆ ಇವತ್ತು ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಮುಖ್ಯವಾಗಿ ಡಿಸಿ ತಮ್ಮಣ್ಣ ಅವರ ಆಪ್ತರು ಆಗಿರತಕ್ಕಂತ ಏನು ಸ್ವಾಮಿ ಏನಿದ್ದಾರೆ ಅವ್ರ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಪ್ರಮುಖವಾಗಿ ಸೋಮೇಶ್ವರ ಫರ್ಟಿಲೈಸರ್ ಕಂಪನಿ ಏನಿದೆ ಅದ್ರ ಮೇಲೆ ಒಂದು ದಾಳಿ ಮಾಡೋದ್ರ ಮೂಲಕವಾಗಿ ಅವರ ಮನೆ ಮೇಲೆ ದಾಳಿ ಮಾಡಿರುವಂತದ್ದು. ಅಗತ್ಯವಾದಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡೋದ್ರ ಮೂಲಕವಾಗಿ ಏನಾದ್ರು ಹಣ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಿ.ಎಚ್. ಪುಟ್ಟರಾಜು ಅವರ ಆಪ್ತರು ಆಗಿರ್ತಕ್ಕಂಥ ತಿಮ್ಮೇಗೌಡರಿದ್ದಾರೆ. ಅವರ ಮನೆ ಹಾಗೂ ಜೊತೆಗೆ ಪೆಟ್ರೋಲ್ ಬಂಕ್ ಸೇರಿದಂತೆ ಪ್ರಮುಖವಾಗಿ ಅವರಿಗೆ ಸೇರ್ತಿರತಕ್ಕಂಥ ಏನು ಮನೆಗಳೇನಿದೆ ಅದ್ರ ಮೇಲೆ ದಾಳಿ ಮಾಡೋದ್ರ ಮೂಲಕವಾಗಿ ಈಗಾಗಲೇ ಒಂದು ದಾಳಿಯನ್ನು ಮುಂದುವರಿಸಿರುವಂತದ್ದು. ಈಗಾಗಲೇ ದಾಳಿ ಮಾಡೋದ್ರ ಮೂಲಕವಾಗಿ ಈಗ ಅವರ ಮನೆ ಮೇಲೆ ಈಗಾಗಲೇ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಅಗತ್ಯಗಳ ದಾಖಲೆಗಳೇನಿದೆ, ಮುಖ್ಯವಾಗಿ ಜೊತೆಗೆ ಅಲ್ಲೇನಾದ್ರು ದುಡ್ಡು ಏನಾದ್ರು ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಐಟಿ ಅಧಿಕಾರಿಗಳು ಈಗಾಗಲೇ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಇನ್ನು ಚುನಾವಣೆಗೆ ಇನ್ನು ನಾಳೆ ಒಂದೇ ದಿನ ಬಾಕಿ, ಹೀಗಾಗಿ ಹಣ ಸಂಗ್ರಹಣೆ ಆಗೋದೇ ಅನ್ನೋ ಒಂದು ಆರೋಪ ಇದೆ. ಹೀಗಾಗಿ ಈ ಒಂದು ಆಪ್ತರ ಮೇಲೆ ಹೀಗಾಗಿ ಹಣ ಏನಾದ್ರು ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕೂಡ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಸಿ.ಎಸ್. ಪುಟ್ಟರಾಜು ಆಗಿರ್ಬೋದು, ಡಿಸಿ ತಮ್ಮಣ್ಣ ಆಗಿರ್ಬೋದು ಈ ಒಂದು ದಾಳಿಯನ್ನ ಖಂಡಿಸಿರುವಂತದ್ದು. ಇದು ರಾಜಕೀಯ ಪ್ರೇರಿತ ಹಾಗೆ ಬಿಜೆಪಿ ಒಂದು ರಾಜಕೀಯ ಪ್ರೇರಿತವಾಗಿ ಒಂದು ದಾಳಿಯನ್ನ ಐಟಿ ಅಧಿಕಾರಿಗಳ ಮೂಲಕವಾಗಿ ಮಾಡ್ತಾ ಇದೆ ಅನ್ನೋ ಒಂದು ಏನು ಖಂಡನೆ ಇವತ್ತು ಪುಟ್ಟರಾಜು ಆಗಿರ್ಬೋದು, ಡಿಸಿ ತಮ್ಮಣ್ಣ ಆಗಿರ್ಬೋದು ಇಬ್ರು ಕೂಡ ಮಾಡಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಅಶೋಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.